ಹಾಯ್ ಫ್ರೆಂಡ್ಸ್ ಬೈ ನೋಡೋಣ. ನಾಳಿಂದ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ಕೊಂಡು ನೋಡ್ಕೊಂಬೋಣ. ಇವತ್ತಿನ ಏನು ಮಾಡಪ್ಪ ಅಂದ್ರೆ ಫಸ್ಟ್ ಒನ್ ಡೇ ಕ್ಯಾನಲ್ ನೋಡ್ಕೊಂಬಂದ್ರೆ ಸೊ ಒನ್ ಡೇ ಕ್ಯಾನಲ್ ನೋಡ್ಕೊಂಬಂದ್ರಪ್ಪ ಮಾರ್ಕೆಟ್ ಏನಾಗಿದೆಪ್ಪ ಇವಾಗ ಈ ಏನು ಪಾಯಿಂಟ್ ಇದೆಯಲ್ಲ 49,400. ಓಕೆ, ಈ 49,400 ಪಾಯಿಂಟ್ ಇದೆ. 49,400ಕ್ಕೆ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಓಕೆ 49,400 ಏನಿದೆಪ್ಪ ಅಂದ್ರೆ ಮಾರ್ಕೆಟ್ ಸಪೋರ್ಟ್ ಕಂಡೀಷನ್ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಓಕೆ, ಸೊ ಫಸ್ಟ್ ನಲ್ಲಿ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಈ ಒಂದು ಹ್ಯಾಮರ್ ಕ್ಯಾಂಡಲ್ ಬ್ರೇಕ್ ಮಾಡ್ಕೊಂಡು ಏನೇನು ಹೋಯ್ತಪ್ಪ ಅಂದ್ರೆ ಈ ಒಂದು 51,000 ತನಕ ಮಾರ್ಕೆಟ್ ಬರೋದು ಅಂತ ಹೇಳಿದೆ. ಬಟ್ ಅದು ಮಾರ್ಕೆಟ್ ಏನಾಗಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಹ್ಯಾಮರ್ ಕ್ಯಾಂಡಲ್ ಬ್ರೇಕ್ ಮಾಡಿದೆ, ಅದ್ರ ಕೆಳಗಡೆ ಓಪನ್ ಹಾಕಿಸಿಂದ ನಿನ್ನೆ ಎಲ್ಲಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿತ್ತು ಅದೇ ಕನ್ಸಲ್ಟೇಷನ್ ಜಾಗದಲ್ಲಿ ಏನಾಗಿತ್ತು ಮಾರ್ಕೆಟ್ ಓಪನ್ ಹಾಕಿಸಿಂದ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಹೋಗಿತ್ತು 49,400 ತನಕ ಮಾರ್ಕೆಟ್ ಸ್ವಲ್ಪ ಕೈ ಬಿಡಿದೆ. ಸೊ ಇವತ್ತಿನ ದಿನ ಏನ್ ಮಾಡ್ಬೋದಪ್ಪ ನಾವು, ನಾಳಿನ ದಿನ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಪಾಯಿಂಟ್ ಎಷ್ಟಪ್ಪ ಅಂದ್ರೆ 49,000 ಕರೆಕ್ಟ್. ಓಕೆ, ಎಕ್ಸಾಕ್ಟ್ ಆಗಿ 49,000 ಬ್ರೇಕ್ ಆಗುವವರೆಗೂ ಕೂಡ ಮಾರ್ಕೆಟ್ ಆಗಿಲ್ಲಪ್ಪ ಅಂದ್ರೆ ಕೆಳಗೆ ಬರ್ಲಿಕ್ಕಪ್ಪ ಅಂದ್ರೆ ಇಲ್ಲಿ ಒಂದು ಸಪೋರ್ಟ್ ಇದೆ. ಹೌದಾ, ಈ ಸಪೋರ್ಟ್ ಏನಿದೆಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಆಗಿರೋದ್ರಿಂದ ಈ ಸಪೋರ್ಟ್ ಓಕೆ ಈ ಸಪೋರ್ಟ್ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಆಗಿರೋದ್ರಿಂದ ಎಲ್ಲಿವರೆಗೂ ಇದನ್ನ ಕ್ರಾಸ್ ಮಾಡ್ಕೊಂಡು ಒಂದೇ ದಿವಸ ಸ್ಟೇ ಮಾಡಂಗಿಲ್ಲ. ಓಕೆ, ಸ್ಟೇ ಮಾಡ್ಕೊಂಡು ಈ ಒಂದು ಎಲ್ಲಿವರೆಗೂ ಕ್ರಾಸ್ ಮಾಡಂಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಆಗಿಲ್ಲಪ್ಪ ಅಂದ್ರೆ ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಹೌದಾ, ಇದು ಕ್ರಾಸ್ ಹೋಗೋದು ಅವಾಗ ಮಾತ್ರ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಏನಾದ್ರು ನಾಳಿನ ದಿನ ಈ ಒಂದು ಏನಾದ್ರು ಏರಿಯಾ 49,000 ಏರಿಯಾ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಏನಾಗ್ಬಿಡುತ್ತೆ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮಗೆ ಇಲ್ಲಿ ಸಿಗುತ್ತೆ ನೋಡ್ರಿ 48,000. ಓಕೆ, 48,000 ಮೊದಲು ಏನಾಗುತ್ತಪ್ಪ ಅಂದ್ರೆ 48,500 ಸಿಗುತ್ತೆ. ಅದಾದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ 48,000 ಈ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡ್ಕೊಂಡು ಚಾನ್ಸಸ್ ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಹೋಗುತ್ತಪ್ಪ ಮತ್ತೆ ಜಸ್ಟ್ ಈ ಒಂದು ಪಾಯಿಂಟ್ ಅನ್ನು ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ರಾಸ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಏನಾಗ್ತೈತೆ ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದನ್ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಸ್ವಲ್ಪ ನಾವು ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಮಾರ್ಕೆಟ್ ನೋಡ್ರಿ ಫಸ್ಟ್ ಎಲ್ಲಿಂದ ಬಿದ್ದಿತ್ತು ನೋಡ್ರಿ ಮಾರ್ಕೆಟ್ ಎಷ್ಟು ಪಾಯಿಂಟ್ಸ್ ಬಿದ್ದಿದಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ. ಹೌದಾ, ಎಷ್ಟು ಪಾಯಿಂಟ್ ಅಪ್ಪ ಅಂದ್ರೆ 2,500 ಪಾಯಿಂಟ್ ಬಿದ್ದಿದೆ ಮಾರ್ಕೆಟ್. 2,400 ಪಾಯಿಂಟ್ ಮಾರ್ಕೆಟ್ ಇವಾಗ ಆಲ್ರೆಡಿ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ಹೌದಾ, ಸೊ ಮಾರ್ಕೆಟ್ ಕೆಳಗಡೆ ಬಿದ್ದರೂ ಕೂಡ ಮಾರ್ಕೆಟ್ ಏನಾಗ್ತದೆ ಇಲ್ಲಿ ಕೆಳಗಡೆ ಬೀಳೋಕೆ ಸ್ಟಾರ್ಟ್ ಮಾಡ್ತದೆ. ಬಟ್ ಇಲ್ಲಿ ಏನಾಗ್ತದಪ್ಪ ಅಂದ್ರೆ 49,000 ಈ ಒಂದು 300ಕ್ಕೆ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ ಯಾವಾಗ ಈ ಒಂದು ಏರಿಯಾನ ಕ್ರಾಸ್ ಮಾಡುತ್ತೆ ಓಕೆ 49,700 ಯಾವಾಗ ಕ್ರಾಸ್ ಮಾಡುತ್ತಾ ಅವಾಗ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಮತ್ತೆ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಸೊ ಇಲ್ಲಿ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ನಾಳಿನ ದಿನ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಓಕೆ ಹೆವಿ ಗ್ಯಾಪ್ ಅಪ್ ಆಯ್ತಪ್ಪ ಅಂತ ಹೇಳ್ತಾ ಇದೀನಿ. ಇದು ಫಸ್ಟ್ ಏನಪ್ಪಾ ಅಂದ್ರೆ ಇದು ನಮ್ಗೆ ಇರ್ತಕ್ಕಂಥದ್ದು ಒಂದು ಸಪೋರ್ಟ್. ಓಕೆ, 49,200 ಇದೊಂದು ಸಪೋರ್ಟ್ ಇದೆ. ಆಮೇಲೆ ಇದನ್ನು ಒಂದು ಕೂಡ ಏನಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಎಲ್ಲಿವರೆಗೂ 49,800 ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ. ಯಾಕಪ್ಪ ಗ್ಯಾಪ್ ಡೌನ್ ಆಗಿ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದು ಈ ರೀತಿ ಸಪೋರ್ಟ್ ಮೇಲ್ಗಡೆ ಹೋಗಿದೆ. ಹೌದಾ, ಸೊ ಇಲ್ಲಿನೂ ಕೂಡ ಈ ಒಂದು ಮೇಜರ್ ಸಪೋರ್ಟ್ ಆಮೇಲೆ ಇಲ್ಲಿ ಕೂಡ ಒಂದು ಮೇಜರ್ ಸಪೋರ್ಟ್ ಇದೆ. ಹೌದಾ, 49,300ಕ್ಕೆ. ಓಕೆ, ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ನಾಳಿನ ದಿನ ಇದು ಒಂದು ಸಪೋರ್ಟ್ ಹೋಲ್ಡ್ ಮಾಡ್ಕೊಂಡು ಚಾನ್ಸಸ್ ಇದೆ. ಇದನ್ನು ಬ್ರೇಕ್ ಮಾಡ್ಕೊಂಡ್ರೆ ಮತ್ತೆ 49,000 ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು ಇದನ್ನು ಕೂಡ ಹೋಲ್ಡ್ ಮಾಡ್ಕೊಂಡು ಚಾನ್ಸಸ್ ಇದೆ. ಓಕೆ, ಒಂದ್ ವೇಳೆ ಮಾರ್ಕೆಟ್ ಏನಾದ್ರು ಇದೇ ಒಂದು ಸ್ಪೇಸ್ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಓಕೆ ಮಾರ್ಕೆಟ್ ಸ್ವಲ್ಪ ಕನ್ಫರ್ಮೇಷನ್ ಆಗಿ ಓಕೆ ಈ ಒಂದು ಏರಿಯಾನ ಬ್ರೇಕ್ ಮಾಡಬೇಕು. ಓಕೆ, ಈ ಏರಿಯಾನ 49,800 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಎಲ್ಲಿ ಇರುತ್ತಪ್ಪ ಅಂದ್ರೆ 50,000 ಈ ರೌಂಡ್ ಫಿಗರ್ ಆಗಿರ್ತಕ್ಕಂಥ 50,000 ಯಾವಾಗ ಕ್ರಾಸ್ ಮಾಡುತ್ತಾ ಅವಾಗ ಮಾತ್ರ ಏನಾಗುತ್ತಪ್ಪ ಅಂದ್ರೆ ನಮಗೆ ಸೆಕೆಂಡ್ ಟಾರ್ಗೆಟ್ 50,200 ಆಮೇಲೆ 50,400 ಈ ಒಂದು ಎರಡು ಟಾರ್ಗೆಟ್ ಅನ್ನ ನಾವು ರೀಚ್ ಮಾಡತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಇಲ್ಲಿ ಮೇಲ್ಗಡೆ ಸರಿ ಹೇಳ್ತಾ ಇರೋದು ಒಂದು ಏನಾದ್ರು ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ 49,900 ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮಗೆ ಏನಾಗುತ್ತಪ್ಪ ಕೆಳಗಡೆ ಬಂದು ಇದೇನು ರೆಸಿಸ್ಟೆನ್ಸ್ ಅಂತ ಹೇಳ್ತಿಲ್ಲ ಈ ರೆಸಿಸ್ಟೆನ್ಸ್ ಅನ್ನ
ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗ್ಬೋದು ಅಥವಾ ಕೆಳಗಡೆ ಬಂದ ಕಿಶಿಂದ ಮತ್ತೆ ಈ ಒಂದು ಏರಿಯಾಕ್ಕೆ ಏನ್ ಮಾಡ್ಬೋದಪ್ಪ ಅಂದ್ರೆ ಸಪೋರ್ಟ್ ತೊಗೊಂಡು ಮತ್ತೆ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಟೈಮ್ ವೇಸ್ಟ್ ಮಾಡೋದ್ರ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದಕ್ಕಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಈ ಒಂದು ಏರಿಯಾ 49,200 ಆಮೇಲೆ ಈ ಒಂದು ಏರಿಯಾ ಇದು ತುಂಬಾ ಇಂಪಾರ್ಟೆಂಟ್ 49,800 ಓಕೆ ಆಮೇಲೆ 49,200 ಈ ಒಂದು ಎರಡು ಏರಿಯಾ ಏನಾಗ್ತಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಕೆಳಗಡೆ ಬರ್ಬೋದು, ಕೆಳಗಡೆ ಓಪನ್ ಆಯ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಮಾರ್ಕೆಟ್ ಅನ್ನು ಸ್ವಲ್ಪ ನೀವು ನಾಳಿನ ಗಮನ ಕೊಟ್ಟು ನೋಡ್ರಿ. ಅಕಸ್ಮಾತ್ ಏನಾದ್ರು ಈ ಒಂದು ಏರಿಯಾದಲ್ಲಿ ಕೆಳಗಡೆ ಏನಾದ್ರು ಓಪನ್ ಆಯ್ತಪ್ಪ ಅಂತಂದ್ರೆ ಓಕೆ ಇಲ್ಲಿ ಮೇಲ್ಗಡೆ ಹೋಗಿ ಇದು ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದು ಇದೇನಾದ್ರು ಬ್ರೇಕ್ ಮಾಡ್ಕೊಂಡು ಆಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಸ್ಪೀಡ್ ಆಗಿ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ ಸೊ ಅದೇ ರೀತಿಯಾಗಿ ನಾವು ನಿಫ್ಟಿಯನ್ನು ಸ್ವಲ್ಪ ನೋಡ್ಕೊಂಡ್ಬಂದ್ರೆ ನಿಫ್ಟಿಯನ್ನು ಸ್ವಲ್ಪ ನೋಡ್ಕೊಂಡ್ಬಂದ್ರೆ ನಿಫ್ಟಿ ಒಳಗೂ ನಾವು ನಿನ್ನೆ ಹೇಳಿದಪ್ಪ ಇದು ಒಂದು ಹ್ಯಾಮರ್ ಕ್ಯಾಂಡಲ್ ಇದು ಈ ಹ್ಯಾಮರ್ ಕ್ಯಾಂಡಲ್ ಮೇಲ್ಗಡೆ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಂತ ನಮ್ಗೆ ಹೇಳಿದೆ. ಓಕೆ ಸೊ ಈ ಹ್ಯಾಮರ್ ಕ್ಯಾಂಡಲ್ ಓಪನ್ ಆದ್ರೂ ಕೂಡ ನೆಕ್ಸ್ಟ್ ಮಾರ್ಕೆಟ್ ಇವತ್ತಿನ ದಿನ ಏನಾಗಿದೆಪ್ಪ ಹ್ಯಾಮರ್ ಕ್ಯಾಂಡಲ್ ಕೆಳಗಡೆ ಓಪನ್ ಆಗಿ ಈ ಹ್ಯಾಮರ್ ಕ್ಯಾಂಡಲ್ ಅನ್ನ ಕ್ಲೋಸ್ ಮಾಡ್ತಕ್ಕಂಥ ಸಿಚುವೇಶನ್ ಇದು ತೋರಿಸಿದೆ. ಹೌದಾ ಈ ಹ್ಯಾಮರ್ ಕ್ಯಾಂಡಲ್ ಅನ್ನ ಕ್ಲೋಸ್ ಮಾಡ್ತಕ್ಕಂಥ ಸಿಚುವೇಶನ್ ಅನ್ನ ಇದು ತೋರಿಸಿದೆಪ್ಪ ಅಂದ್ರೆ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ವೀಕ್ ಆಗ್ತಾ ಇದೆ. ಹೌದಾ ಇಲ್ಲಿ ಇರ್ತಕ್ಕಂಥ ಸಪೋರ್ಟ್ ಏನಾಗ್ತದಪ್ಪ ಅಂದ್ರೆ ಇದ್ದೂ ವೀಕ್ ಆಗ್ತಾ ಇದೆ 23,500 ಆಮೇಲೆ ಈ ಒಂದು ಸಪೋರ್ಟ್ ಏನಿದ್ರೆ 22,250 ಆಮೇಲೆ ಅದಕ್ಕಿಂತ ಮೇಲೆಗಡೆ ಇರ್ತಕ್ಕಂಥದ್ದು 23,400 300 ಇದು ಒಂದು ಸಪೋರ್ಟ್ ವೀಕ್ ಆಗ್ತದೆ, ಇದು ಕೂಡ ಸಪೋರ್ಟ್ ವೀಕ್ ಆಗ್ತದೆ. ಅಕಸ್ಮಾತ್ ನಾಳೆ ಏನಾದ್ರು ಮಾರ್ಕೆಟ್ ಇದೇ ಒಂದು ಝೋನ್ ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂತಂದ್ರೆ ಈ ಒಂದು 50% ಕ್ಯಾಂಡಲ್ದಲ್ಲಿ ಇದು ಸ್ವಲ್ಪ ಮೇಲ್ಗಡೆ ಹೋಗಿ ಇದು ಸ್ವಲ್ಪ ರೆಸಿಸ್ಟೆನ್ಸ್ ಸೆಟ್ ಮಾಡ್ಕೊಂಡು ಸ್ವಲ್ಪ ಏನಾದ್ರು ಈ ಒಂದು ಏರಿಯಾನ ಇವತ್ತಿನ ಲೋನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಫಸ್ಟ್ ಬರ್ತಕ್ಕಂಥದ್ದು 23,300 ಓಕೆ ಆಮೇಲೆ 23,250 ತನಕ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಅಕಸ್ಮಾತ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಏನಾಗಿದಪ್ಪ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಕುಂತ್ಕೊಂಡ್ಬಿಡ್ತಿದ್ವಿ. ಹೌದಾ 23,700ಕ್ಕೆ ಹೌದಾ 23,700ಕ್ಕೆ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಕುತ್ಕೊಂಡಿರೋದ್ರಿಂದ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಈ ಒಂದು ಏರಿಯಾಕ್ಕೆ ಬಂದ್ರೆ ಮತ್ತೆ ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗೆ ಬರುತ್ತೆ ಮತ್ತು ಈ ಒಂದು ಏರಿಯಾಕ್ಕೆ ಹೋಯ್ತಪ್ಪ ಅಂತಂದ್ರೆ ಮಾರ್ಕೆಟ್ 23,800 ಓಕೆ 23,800 ಏನಾಗುತ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಏನಾಗುತ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಎಲ್ಲಿವರೆಗೂ ಇಲ್ಲಿ ಒಂದೆರಡು ದಿವಸ ಅಷ್ಟೇ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ, ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಮೇಲ್ಗಡೆ ಹೋಗಲ್ಲ, ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅಥವಾ ಏನೋ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಆಯ್ತಪ್ಪ ಅಂತಂದ್ರೆ ಓಕೆ 23,800 ಈ ಮೇಲ್ಗಡೆ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಈ ಒಂದು ಏರಿಯಾಕ್ಕೆ ಬಂದ ಕೇಸಿಂದ ಸಪೋರ್ಟ್ ತಗೊಂಡು ಮತ್ತೆ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಕನ್ಸಲ್ಟೇಷನ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಮೇಲ್ಗಡೆ ಹೋಗುತ್ತಿಲ್ಲಪ್ಪ ಮೇಲ್ಗಡೆ ಹೋಗಂಗಿಲ್ಲ. ಓಕೆ ಇದನ್ನ ನಾವು ಸ್ವಲ್ಪ 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ ಬಂದ್ರೆ ಮಾರ್ಕೆಟ್ ನೋಡ್ರಿ ಇದು ನಮಗೆ ಇರ್ತಕ್ಕಂಥದ್ದು ಮೇಜರ್ ಸಪೋರ್ಟ್ ಅಂತ ಹೇಳಿ 23,800 ಆಮೇಲೆ ಅದ್ರ ಕೆಳಗಡೆ ಇರ್ತಕ್ಕಂಥದ್ದು ಇದು ಮೇಜರ್ ನಮಗೆ ಸಪೋರ್ಟ್ ಇತ್ತು. ಓಕೆ ಇದು ರೆಸಿಸ್ಟೆನ್ಸ್ ಇತ್ತು, ಇದು ಸಪೋರ್ಟ್ ಇತ್ತು. ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಇದು ಒಂದು ಏರಿಯಾದಲ್ಲಿ ನಾನು ನಿಮಗೆ ಹೇಳಿದೆ ಇದು ಒಂದು ಬೇರೆ ಶಾರ್ಟ್ ಬ್ಲಾಕ್ ಇದೆ. ಹೌದಾ ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋದ್ರು ಮತ್ತೆ ಕೆಳಗಡೆ ಬರ್ತಕ್ಕಂಥ ನಿಮಗೆ ಹೇಳಿದೆ. ಯಾವಾಗ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಪ್ಪ ಅಂದ್ರೆ 23,800 ಮಾತ್ರ ಮೇಲ್ಗಡೆ ಹೋದ್ರ ಇದು ಕ್ರಾಸ್ ಮಾಡ್ರೆ ಆತರ ಅಲ್ಲಿ ಬಯರ್ಸ್ ಬರ್ತಾವ ಅಂತ ನಿಮಗೆ ಹೇಳಿದೆ. ಹೌದಾ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಈ ಒಂದು 23,750 ಕೆಳಗಿನ ಓಪನ್ ಆಗಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದು ಈ ರೀತಿ ಪ್ಯಾಟರ್ನ್ ಮಾಡ್ಕೊಂಡು ಪ್ರೈಸ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗೆ ಬಂದಿದೆ. ಬಟ್ ಈ ಒಂದು ಹೈ ಅನ್ನ ಈ ಒಂದು ಲೋ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡಿಲ್ಲ. ಹೌದಾ ಮಾರ್ಕೆಟ್ ಬ್ರೇಕ್ ಮಾಡಿಲ್ಲ, ಆದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಒಂದು ಝೋನ್ ರೆಡಿ ಮಾಡ್ತದೆ. ಹೌದಾ ಇಲ್ಲಿ ಒಂದು ಝೋನ್ ರೆಡಿ ಮಾಡ್ತದೆ. ಈ ಝೋನ್ ಅಲ್ಲಿ ಎಲ್ಲಿ ಝೋನ್ ಇದೆಪ್ಪ ಅಂದ್ರೆ ಪೂರಾ ಬಾಟಮ್ ದಲ್ಲಿ ಇರೋದ್ರಿಂದ ಆಮೇಲೆ ಇಲ್ಲಿ ಏನಿದೆಪ್ಪ ಅಂದ್ರೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಏನ್ ಕ್ರಿಯೇಟ್ ಆಗಿತ್ತಲ್ಲ ಒನ್ ಡೇ ಟೈಮ್ ಫ್ರೇಮ್ ದಲ್ಲಿ ಓಕೆ ಆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅನ್ನ ಸ್ವಲ್ಪ ಇಲ್ಲಿ ಕೆಳಗಡೆ ಬಂದು ಕನ್ಸೋಲೇಷನ್ ಆಗ್ತದೆ. ಹೌದಾ ಈ ಕನ್ಸೋಲೇಷನ್ ಆಗ್ತಕ್ಕಂತ ಒಂದು ಏರಿಯಾದಲ್ಲಿ ಅಕಸ್ಮಾತ್ ಏನಾದ್ರು ಕನ್ಸೋಲೇಷನ್ ಏರಿಯಾ ಮುಗಿತಪ್ಪ ಅಂದ್ರೆ ಈ ಒಂದು ಎಷ್ಟು ಹೆಡ್ ಇದೆಯಲ್ಲ ಆ ಹೆಡ್ ಎಷ್ಟು ಇದೆಯಲ್ಲ ಅದ್ರದಷ್ಟು ಮಾರ್ಕೆಟ್ ಕೆಳಗಡೆ ಫಾಲೋ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಅಕಸ್ಮಾತ್ ಏನಾದ್ರು ಇದು ಫೇಲ್ ಆಯ್ತಪ್ಪ ಅಂದ್ರೆ ಈ ಶೋಲ್ಡರ್ ತನಕ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಇಲ್ಲಿ ನಾಳಿನ ದಿನ ಅಕಸ್ಮಾತ್ ಏನೋ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಇಲ್ಲಿ ಎಲ್ಲೆಲ್ಲಿ ನಮಗೆ ಫಸ್ಟ್ ರೆಸಿಸ್ಟೆನ್ಸ್ ಸಿಗಪ್ಪ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಗೆ ಮಾರ್ಕೆಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ನಮಗೆ ರೆಸಿಸ್ಟೆನ್ಸ್ ಈ ಒಂದು ಏರಿಯಾ ಬರುತ್ತೆ 23,620 ಇದು ಫಸ್ಟ್ ರೆಸಿಸ್ಟೆನ್ಸ್ ಹಿಟ್ ಮಾಡತ್ತೆ ನಮಗೆ. ಇದು ಆದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ ಇದು ಬರುತ್ತೆ 23,700 ಓಕೆ ಇದು ಫಸ್ಟ್ ನಮ್ಗೆ ರೆಸಿಸ್ಟೆನ್ಸ್ 23,700 ಇದು ಬರುತ್ತೆ. ಆಮೇಲೆ 23,620 ಈ ಒಂದು ಏರಿಯಾಕ್ಕೆ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಇಲ್ಲಿ ಹೋಗಿ ಈ ಒಂದು ಏರಿಯಾಕ್ಕೆ ಟಚ್ ಮಾಡ್ಕೊಂಡು ಮತ್ತೆ ಈ ರೀತಿ ಕ್ರಾಸ್ ಮಾಡ್ಕೊಂಡು ಈ ಕ್ರಾಸ್ ಮಾಡ್ಕೊಂಡು 23,800 ಕ್ರಾಸ್ ಮಾಡಿದ್ರೆ ಮಾತ್ರ ಕಂಟಿನ್ಯೂಸ್ ಆಗಿ ಬಯರ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ.
ಅಥವಾ ಮೇಲ್ಗಡೆ ಹೋಗಿ ಇಲ್ಲಿ ಡಬಲ್ ಪ್ಯಾಟರ್ನ್ ಮಾಡ್ಕೊಂಡು, ಅಥವಾ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಈ ರೀತಿ ಡಬಲ್ ಪ್ಯಾಟರ್ನ್ ಮಾಡ್ಕೊಂಡು ಕಿಶಿಂದ, ಅಥವಾ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಂತಪ್ಪ ಇಲ್ಲಿಂದ ಇದು ಏನಾದ್ರು ಕ್ರಾಸ್ ಮಾಡ್ತಪ್ಪ ಅಂದ್ರೆ, ಓಕೆ, ಈ ಒಂದು ಲೋ ಅನ್ನ ಮಾರ್ಕೆಟ್ ಕ್ರಾಸ್ ಮಾಡ್ತಪ್ಪ ಅಂದ್ರೆ ಮತ್ತೆ ಏನಾಗ್ಬೋದಪ್ಪ, ನಾಳಿನ ದಿನ ಒಂದು 300 ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಬೀಳ್ತಕ್ಕಂಥ ನಿಫ್ಟಿ ಒಳಗ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಅಕಸ್ಮಾತ್ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂತಂದ್ರೆ, ಓಕೆ, 23,480 ಕೆಳಗಡೆ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಮೇಲ್ಗಡೆ ಹೋಗಿ, ಓಕೆ, ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗ್ಬೋದು. ಇಲ್ಲಪ್ಪ ಅಂದ್ರೆ ಮೇಲ್ಗಡೆ ಹೋಗಿಂತ ಮೊದಲು ಈ ಒಂದೇನು ಲೋ ಇದೆ, ಈ ಲೋಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಕೇಶನ್ ಕನ್ಸಲ್ಟೇಷನ್ ಆಗಿ ಮತ್ತೆ ಮಾರ್ಕೆಟ್ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಇಲ್ಲಿ ನೀಟಾಗಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ಕೆಲಸ ಮಾಡ್ಬೇಕು. ಆಮೇಲೆ ಇಲ್ಲಿ ಸ್ವಲ್ಪ ನೋಡ್ಕೊಂಡ್ರೆ ಇದು ನೋಡ್ರಿ ಪ್ಯಾಟರ್ನ್, ಇದು ಬೇರೆ ಶಾರ್ಟ್ ಬ್ಲಾಕ್. ಓಕೆ, ಇದು ಬೇರೆ ಶಾರ್ಟ್ ಬ್ಲಾಕ್. ಆಮೇಲೆ ಇಲ್ಲಿನೂ ಕೂಡ ಒಂದು ಬೇರೆ ಶಾರ್ಟ್ ಬ್ಲಾಕ್ ಇದೆ, ಇಲ್ಲಿನೂ ಕೂಡ ಒಂದು ಬೇರೆ ಶಾರ್ಟ್ ಬ್ಲಾಕ್ ಇದೆ, ಆಮೇಲೆ ಇಲ್ಲಿನೂ ಕೂಡ ಒಂದು ಬೇರೆ ಶಾರ್ಟ್, ಕಂಟಿನ್ಯೂಸ್ ಆಗಿ ಬೇರೆ ಶಾರ್ಟ್ ಬ್ಲಾಕ್ ಇದೆ. ಓಕೆ, ಇಲ್ಲಿ ಕೆಳಗಡೆ ಇರತಕ್ಕಂಥದ್ದು ಒಂದೇ ಒಂದು, ಓಕೆ, ಸಪೋರ್ಟ್ ಇದೆ. ಈ ಸಪೋರ್ಟ್ ಅನ್ನು ಸ್ವಲ್ಪ ನೋಡ್ಕೊಂಬಂದ್ರೆ ಇದು ಏನಾಗಿದೆಪ್ಪ, ಇಲ್ಲಿ ಒಂದು ಪ್ಯಾಟರ್ನ್ ತಗೋಬಹುದು. ಹೌದಾ, ಇಲ್ಲಿ ಏನಾಗಿದೆಪ್ಪ ಪ್ಯಾಟರ್ನ್, ಇದು ಎಕ್ಸ್ಪಾಂಡ್ ಕಾಂಟ್ರಾಕ್ಟ್ ಆಗ್ತದೆ. ಹೌದಾ, ಮಾರ್ಕೆಟ್ ಇವಾಗ ಯಾವ ಕಡೆ ಬ್ರೇಕ್ ಆಗುತ್ತೋ ಆ ಕಡೆ ಮಾರ್ಕೆಟ್ ಕೆಳಗಡೆ ಹೋಗ್ಬೋದು. ಕೆಳಗಡೆ ಬೇಕಾಯ್ತಪ್ಪ ಅಂದ್ರೆ ಈ ರೀತಿ ಕೆಳಗಡೆ ಹೋಗ್ಬೋದು, ಅಥವಾ ಮೇಲ್ಗಡೆ ಬೇಕಾಯ್ತಪ್ಪ ಈ ರೀತಿ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಬಟ್ ಮೇಲ್ಗಡೆ ಹೋಗೋದ್ರಿಂದ ಯಾಕಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ತುಂಬಾನೇ ಇದೆ. ಯಾಕಂದ್ರೆ ಸೆಂಟಿಮೆಂಟ್ ಡೌನ್ ಟ್ರೆಂಡ್ ಇರೋದ್ರಿಂದ, ಆಮೇಲೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಬ್ರೇಕ್ ಆಗಿರೋದ್ರಿಂದ ಮಾರ್ಕೆಟ್ ಏನಾಗ್ಬೋದಪ್ಪ ಅಂದ್ರೆ ಇಲ್ಲೇ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಗಿ ಇಲ್ಲಿ ಒಂದು ಏರಿಯಾಕ್ಕೆ ಕನ್ಸಲ್ಟೇಷನ್ ಮಾಡ್ಕೊಂಡು ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ, ಓಕೆ, 23,490 ಈ ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಹೀಗಾಗಿ ನಾಳಿನ ದಿನ ಏನ್ ಮಾಡ್ರಪ್ಪ, ನಿಫ್ಟಿ ಮತ್ತು ಬ್ಯಾಂಕ್ ಸರಿಯಾಗಿ ನೋಡ್ಕೊಂಡು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.